ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಗಳಿಯ. ವಿಲ್ಫ್ರೆಡೋ ಪೊರೆಟೋ ಇಟಾಲಿಯನ್ ಎಕಾನಮಿಸ್ಟ್ ಆಗಿದ್ರು. ಅವರು 1897 ಇಂಗ್ಲೆಂಡ್ನ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಇನ್ಕಮ್ ಜನರೇಷನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಅವರು ಏನ್ ಕಂಡು ಹಿಡಿದ್ರಂದ್ರೆ, ಇಂಗ್ಲೆಂಡ್ ಅಲ್ಲಿ ಬರೀ 20% ಆಫ್ ಪಾಪ್ಯುಲೇಷನ್ ಮಾತ್ರ 80% ಆಫ್ ಲ್ಯಾಂಡ್ ಮತ್ತೆ ಮನಿಯನ್ನ ಇಟ್ಕೊಂಡಿದ್ರು. ಈ ಸಪ್ರೆಸ್ ಆದ ವಿಷಯವನ್ನ ಅವರು ಕಂಡು ಹಿಡಿದ್ಮೇಲೆ ಇದ್ರ ಬಗ್ಗೆ ಸುಮಾರು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅವ್ರು ಏನ್ ಕಂಡು ಹಿಡಿದಂದ್ರೆ, ಈ ಪ್ರಿನ್ಸಿಪಲ್ ಬಂದು ಎಲ್ಲಾ ಕಂಟ್ರಿಯಲ್ಲೂ ಒಂದೇ ರೀತಿ ಇದೆ, ಯಾವುದೇ ಕಾಲದಲ್ಲೂ ಕೂಡ ಇದೇ ರೀತಿನೇ ಇತ್ತು. ಇನ್ನೂ ಸ್ವಲ್ಪ ಡೀಪ್ ಆಗಿ ರಿಸರ್ಚ್ ಮಾಡಿ ನೋಡ್ಬೇಕಾದ್ರೆ ಇದು ದುಡ್ಡಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ಕೂಡ 80-20 ಪ್ರಿನ್ಸಿಪಲ್ ವರ್ಕ್ ಆಗ್ತಾ ಇರೋದು ಇವರಿಗೆ ಗೊತ್ತಾಯ್ತು. ಅವರ ಗಾರ್ಡನ್ ಇಂದ 80% ಆಫ್ ಬಟಾಣಿ ಬಂದು 20% ಪ್ಲಾಂಟ್ ಇಂದಾನೆ ಸಿಗ್ತಾ ಇತ್ತು. ನಾವಿವತ್ತು ಈ ಪ್ರಿನ್ಸಿಪಲ್ 80-20 ಪ್ರಿನ್ಸಿಪಲ್ ಅಥವಾ ಪೆರೆಟೋ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಈ ಪ್ರಿನ್ಸಿಪಲ್ನೇ ಸೈಂಟಿಫಿಕ್ ಆಗಿ ಎಲ್ಲಾ ಪ್ರಿನ್ಸಿಪಲ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀವಿ, ಇನ್ಕ್ಲೂಡಿಂಗ್ ಬಿಸ್ನೆಸ್, ಹೆಲ್ತ್, ಸ್ಟಡೀಸ್ ಮತ್ತೆ ರಿಲೇಶನ್ಶಿಪ್. ಈ ಪ್ರಿನ್ಸಿಪಲ್ ಏನ್ ಹೇಳತ್ತಂದ್ರೆ, ನಮ್ಗೆ ಸಿಗೋ 80% ರಿಸಲ್ಟ್ ಬಂದು ನಮ್ಮ 20% ಆಕ್ಷನ್ ಇಂದಾನೆ ನಡೀತಾ ಇರುತ್ತೆ. ನಾವು ಜನರಲ್ ಆಗಿ ಏನ್ ಅನ್ಕೋತೀವಿ, ನಾವು ಸುಮಾರು ಆಕ್ಷನ್ ತಗೊಂಡ್ರೆ ನಮ್ಗೆ ಸುಮಾರು ರಿಸಲ್ಟ್ ಸಿಗುತ್ತೆ ಅಂತ ನಾವ್ ಅನ್ಕೋತೀವಿ. ಆದ್ರೆ ರಿಸರ್ಚ್ ಪ್ರಕಾರ ನೋಡಿದ್ರೆ ಇದು ತಪ್ಪು. ಯಾಕಂದ್ರೆ ನಾವ್ ಮಾಡೋ ಕೆಲವು ಒಳ್ಳೆಯ ಆಕ್ಷನ್ನೇ ನಮ್ಗೆ 80% ರಿಸಲ್ಟ್ ಕೊಡುತ್ತೆ. ಈ ಪ್ರಿನ್ಸಿಪಲ್ ಬಂದ್ ಕೂಡ್ಲೆ ಈ ಪ್ರಿನ್ಸಿಪಲ್ ಎಲ್ಲಾ ವಿಷಯದಲ್ಲೂ ಮ್ಯಾಚ್ ಆಗುತ್ತಾ ಅಂತ ಸುಮಾರು ಜನ ಟೆಸ್ಟ್ ಮಾಡಿ ನೋಡ್ತಾರೆ. ಆವಾಗ ಸುಮಾರು ವಿಷಯದಲ್ಲೇ ಈ ಪ್ರಿನ್ಸಿಪಲ್ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು. ಎಕ್ಸಾಂಪಲ್, 20% ಕ್ರಿಮಿನಲ್ಸ್ 80% ಕ್ರೈಮ್ಸ್ ಅನ್ನ ಮಾಡ್ತಾರೆ. 20% ಡ್ರೈವರ್ಸ್ ಇಂದಾನೆ 80% ಆಕ್ಸಿಡೆಂಟ್ ನಡೀತಾ ಇದೆ. 20% ಮ್ಯಾರಿಡ್ ಕಪಲ್ಸ್ 80% ಆಫ್ ಡಿವೋರ್ಸ್ಗೆ ಕಾರಣ ಆಗಿದ್ದಾರೆ. 20% ರೋಡ್ಸ್ ಅಲ್ಲೇ 80% ಟ್ರಾಫಿಕ್ ಇದೆ. 20% ಡ್ರೆಸ್ ನಾವು 80% ಹಾಕ್ತೀವಿ. ಈ ರೀತಿ ಸುಮಾರು ವಿಷಯವನ್ನ ನಾವು ಹೇಳ್ತಾನೆ ಹೋಗ್ಬೋದು. 20% ಆಲ್ಕೋಹಾಲ್ ಕನ್ಸ್ಯೂಮರ್ 80% ಆಲ್ಕೋಹಾಲ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. 20% ಲ್ಯಾಂಡ್ಸ್ 80% ಮಿನರಲ್ಸ್ ನ ಕೊಡ್ತಾ ಇದೆ. 20% ಕ್ಲೋತ್ಸ್ ಇಂದಾನೆ 80% ಮಳೆ ಬರ್ತಿದೆ. 20% ಆಕ್ಟರ್ಸ್ಗೆ 80% ಪಬ್ಲಿಕ್ ಅಟೆನ್ಷನ್ ಇದೆ. 20% ಸೈಂಟಿಸ್ಟ್ 80% ಇನ್ವೆನ್ಷನ್ ಮಾಡ್ಯಾರ. ಮತ್ತೆ ಫೈನಲ್ ಆಗಿ 80% ಸೇಲ್ ಆಗೋ ಬುಕ್ 20% ಇರೋ ಆಥರ್ಸ್ದು. ನಂಬರ್ಸ್ ಎಲ್ಲ ಹೆಚ್ಚು ಕಮ್ಮಿ ಇರಬಹುದು, ಆದ್ರೆ ಈ ಪ್ರಿನ್ಸಿಪಲ್ ಎಲ್ಲ ಕಡೆ ವರ್ಕ್ ಆಗ್ತಾ ಇದೆ. ಸ್ವಲ್ಪ ವಿಷಯ ಸುಮಾರು ಔಟ್ಪುಟ್ ಅನ್ನ ಕೊಡ್ತಾ ಇದೆ. ಸರಿ, ಈ 80-20 ಪ್ರಿನ್ಸಿಪಲ್ ನ ನಾವ್ ಹೇಗೆ ಯೂಸ್ ಮಾಡೋದು? 80-20 ಪ್ರಿನ್ಸಿಪಲ್ ನಮ್ಗೆ ಕೆಲಸ ಮಾಡಬಾರ್ದು ಅಂತ ಹೇಳ್ಕೊಟ್ಟಿಲ್ಲ, ಔಟ್ಪುಟ್ ಕೊಡೋ ವಿಷಯದ ಮೇಲೆ ನಮ್ಮನ್ನ ಫೋಕಸ್ ಮಾಡೋದಕ್ಕೆ ಹೇಳ್ತಾ ಇದೆ. ಬೇಡದೇ ಇರೋದ್ಮೇಲೆ ನಾವು ಫೋಕಸ್ ಮಾಡೋದು ಬೇಡ, ನಮ್ಗೆ ಅಧಿಕವಾಗಿ ರಿಸಲ್ಟ್ ಕೊಡೋ ಕೆಲಸವನ್ನ ನಾವು ಮಾಡಬೇಕು. 80-20 ಪ್ರಿನ್ಸಿಪಲ್ ಫಾರ್ ಬಿಸ್ನೆಸ್. ಈ ಪ್ರಿನ್ಸಿಪಲ್ ನ ಬಿಸ್ನೆಸ್ಗೋಸ್ಕರನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಮತ್ತೆ ಹೋಗ್ತಾ ಹೋಗ್ತಾ ಸುಮಾರು ವಿಷಯಗಳಿಗೆ ಈ ಪ್ರಿನ್ಸಿಪಲ್ ನ ಯೂಸ್ ಮಾಡಿದ್ರು. ಈಗ ಸ್ಟಾರ್ಟ್ಅಪ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಆಗತ್ತಂದ್ರೆ, ಅವರು 80% ಆಫ್ ಟೈಮ್ ಅನ್ನ ಅವರು ಬೇಡದೇ ಇರೋ ವಿಷಯದ ಮೇಲೆ ಫೋಕಸ್ ಮಾಡಿ ವೇಸ್ಟ್ ಮಾಡ್ಬಿಡ್ತಾರೆ. ಎಕ್ಸಾಂಪಲ್, ಲೋಗೋ ಹೇಗಿರ್ಬೇಕು, ವೆಬ್ಸೈಟ್ಗಳ ಲುಕ್ ಹೇಗಿರ್ಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ವಿಷಯ ಎಲ್ಲ ಅವಶ್ಯಕತೆ ಇದೆ, ಆದ್ರೆ ಇದರಿಂದ 80% ಆಫ್ ಪೀಪಲ್ಸ್ ಅಟ್ರಾಕ್ಟ್ ಆಗಿ ನಮ್ಮ ಕಸ್ಟಮರ್ ಆಗಿ ಬದಲಾಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಏಮ್ ಏನಾಗಿರ್ಬೇಕಂದ್ರೆ, ನಾವು ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಅನ್ನ ಎಷ್ಟರ ಮಟ್ಟಕ್ಕೆ ಚೆನ್ನಾಗಿ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಇದೆಲ್ಲ ಆದ್ಮೇಲೆ ನಮ್ಮ ಮಾರ್ಕೆಟಿಂಗ್, ಲೋಗೋ ಡಿಸೈನ್ ಇಲ್ಲಿಗೆಲ್ಲ ಬರಬೇಕು. ಮಾರ್ಕೆಟಿಂಗ್ ಮಾಡೋದು ಕೂಡ 20% ಪ್ಲಾಟ್ಫಾರ್ಮ್ ಅಲ್ಲೇ ನಾವು ಮಾಡಬೇಕು. ಎಲ್ಲಿ ನಮಗೆ ರಿಸಲ್ಟ್ ಕೊಡುತ್ತೋ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಮಾಡಬೇಕು. ಇನ್ನೊಂದು ವಿಷಯ ನೆನಪಲ್ಲಿ ಇಟ್ಕೋಬೇಕು, ನಮ್ಮ 20% ಕ್ಲೈಂಟ್ಸೇ ನಮಗೆ 80% ಪ್ರಾಫಿಟ್ ಅನ್ನ ಕೊಡ್ತಾರೆ. ಮತ್ತೆ ನಮ್ಮ 20% ಕ್ಲೈಂಟ್ಸೇ 80% ಕಂಪ್ಲೀಟ್ ಮಾಡೋ ರೀತಿ ಇರ್ತಾರೆ. ನಮ್ ಫೋಕಸ್ ಈ 20% ನ ಸ್ಯಾಟಿಸ್ಫೈ ಮಾಡೋ ರೀತಿ ಇರಬೇಕು. ಈ 20% ನ ನಾವು ಫೋಕಸ್ ಮಾಡಿದ್ರೆ ನಮ್ಗೆ 80% ರಿಸಲ್ಟ್ ಸಿಗುತ್ತೆ. 80-20 ಪ್ರಿನ್ಸಿಪಲ್ ಫಾರ್ ಸೋಷಿಯಲ್ ಲೈಫ್ ಅಂಡ್ ಹ್ಯಾಪಿನೆಸ್. ಫಸ್ಟ್ ನಾನು ಏನ್ ಅನ್ಕೊಂಡೆ ಅಂದ್ರೆ, ನಮ್ಗೆ ಸುಮಾರು ಫ್ರೆಂಡ್ಸ್ ಇದ್ರೆ ತುಂಬಾ ಒಳ್ಳೇದ್ ನಡೆಯುತ್ತೆ. ಇದರಿಂದ ನಾ ಎಲ್ಲರ ಹತ್ರ ಫ್ರೆಂಡ್ಸ್ ಆಗಿರಕ್ಕೆ ಆಸೆ ಪಟ್ಟೆ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಸೆ ಪಟ್ಟೆ. ಆದ್ರೆ ಇದೆಲ್ಲ ಮಾಡಿದ್ಕೊಳ್ಳೆ ಗೊತ್ತಾಯ್ತು, ನಾನ್ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ. ಇದರಿಂದ ಇಂಪಾರ್ಟೆಂಟ್ ವಿಷಯದ ಮೇಲೆ ಫೋಕಸ್ ಮಾಡೋದನ್ನ ನಾನು ಬಿಡ್ತಾ ಇದ್ದೆ. ನಮ್ಮೆಲ್ರಿಗೂ ಮೈಂಡ್ ಸೆಟ್ ಹೇಗಿರುತ್ತಂದ್ರೆ, ಸುಮಾರಿದ್ರೆ ಬೆಟರ್ ಆಗಿ ಇರುತ್ತೆ ಅನ್ಕೊಂತೀವಿ. ಆದ್ರೆ ಈ ಪ್ರಿನ್ಸಿಪಲ್ ಪ್ರಕಾರ ನೋಡಿದ್ರೆ 80% ಫುಲ್ಫಿಲ್ ಮತ್ತೆ ಹ್ಯಾಪಿನೆಸ್ ಬಂದು 20% ಫ್ರೆಂಡ್ಸ್ ಇಂದಾನೆ ನಮಗೆ ಸಿಗುತ್ತೆ. ಇದರಿಂದ ಸುಮಾರು ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ನಿಮ್ಗೆ ಹ್ಯಾಪಿನೆಸ್ ಕೊಡೋ ಆ 20% ಪೀಪಲ್ಗೆ ನಿಮ್ಮ ಟೈಮ್ ಅನ್ನ ಕೊಡಿ. ಹಾಗೆ ಯೂಸ್ಫುಲ್ ಆದ ವರ್ಕ್ ಎಲ್ಲ ಮಾಡಿ. 80-20 ಪ್ರಿನ್ಸಿಪಲ್ ಫಾರ್ ಸ್ಟಡಿ. ನನ್ನ ಫ್ರೆಂಡು ಬೆಳಗಿಂದ ಸಾಯಂಕಾಲ ತನಕ ಓದ್ತಾನೆ ಇರ್ತಾನೆ. ಇನ್ನೊಬ್ಬ ಫ್ರೆಂಡು 4 to 5 ಅವರ್ಸ್ ಮಾತ್ರ ಸ್ಟಡಿ ಮಾಡ್ತಾನೆ. ಆದ್ರೆ ರಿಸಲ್ಟ್ ಬರ್ಬೇಕಾದ್ರೆ ನನ್ನ ಈ ಫ್ರೆಂಡ್ಗೆ ಬೆಟರ್ ರಿಸಲ್ಟ್ ಸಿಕ್ಕಿರುತ್ತೆ. ಅವನು ಅಷ್ಟು ಓದ್ದೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಫಸ್ಟ್ ಫ್ರೆಂಡು ಒಪ್ಕೊಳ್ಳೋದೇ ಇಲ್ಲ. ನನ್ನ ಸೆಕೆಂಡ್ ಫ್ರೆಂಡು ಅವನಿಗೆ ಗೊತ್ತಿಲ್ಲದೆ 80-20 ಪ್ರಿನ್ಸಿಪಲ್ ನ ಯೂಸ್ ಮಾಡ್ತಾ ಇದ್ದ. ಅವನು 2 ವಿಷಯವನ್ನ ಫಾಲೋ ಮಾಡಿ 80-20 ಪ್ರಿನ್ಸಿಪಲ್ ನ ಅಪ್ಲೈ ಮಾಡ್ತಾ ಇದ್ದ.
ಫಸ್ಟ್ ಯಾವ್ದನ್ನ ಓದ್ಬೇಕಂತ ಡಿಸೈಡ್ ಮಾಡ್ದ. ಆದ್ರೆ ಫಸ್ಟ್ ಫ್ರೆಂಡ್ ಎಲ್ಲವನ್ನ ಓದ್ಬೇಕು ಅಂತ ಅನ್ಕೊಂಡ. ಇದರಿಂದ ಅವ್ನು ಎಷ್ಟೇ ಓದಿದ್ರು ಸರಿಯಾಗಿ ಅವನಿಗೆ ನೆನಪೇ ಇರಲ್ಲ. ಆದ್ರೆ ನನ್ನ ಸೆಕೆಂಡ್ ಫ್ರೆಂಡು ಇದಕ್ ಮುಂಚೆ ಬಂದ ಕ್ವಶನ್ ಪೇಪರ್ ಎಲ್ಲ ನೋಡಿ ಯಾವ್ದು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ. ಟೀಚರ್ಸ್ ಹತ್ರನೂ ಕೇಳ್ತಾನೆ. ಅವನು ಅದೆಲ್ಲ ಓದಿ ಮುಗ್ದ್ಮೇಲೆ ಮುಂದಕ್ಕೆ ಹೋಗ್ತಾನೆ. ಎರಡನೇದಾಗಿ ಅವನು ಯಾವ್ದ್ರಲ್ಲಿ 80-20 ಪ್ರಿನ್ಸಿಪಲ್ ಯೂಸ್ ಮಾಡ್ದ ಅಂದ್ರೆ ಯಾವ ಟೈಮಲ್ಲಿ ಓದ್ಬೇಕಂತ 80-20 ಪ್ರಿನ್ಸಿಪಲ್ನ ಹಾಕ್ತಾ. ಹ್ಯೂಮನ್ಸ್ಗೆ ಒಂದೇ ಕೆಲಸದಲ್ಲಿ ಸುಮಾರು ಹೊತ್ತು ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ. ಆದ್ರೆ ನನ್ನ ಫಸ್ಟ್ ಫ್ರೆಂಡ್ ಏನ್ ಮಾಡ್ತಾ ಇದ್ದ ಅಂದ್ರೆ ಬೆಳಗ್ಗಿಂದ ಸಾಯಂಕಾಲ ತನಕ ಓದಿದ್ರಿಂದ ಇನ್ ಬಿಟ್ವೀನ್ ಬ್ರೇಕ್ ತಗೊಳ್ಳೋದ್ರಿಂದ ಡಿಸ್ಟ್ರಾಕ್ಷನ್ ಬರ್ತಾನೆ ಇತ್ತು. ಈ ರೀತಿ ಡಿಸ್ಟ್ರಾಕ್ಷನ್ ಇಂದ ಅವನು ಎಷ್ಟು ಹೊತ್ತು ಸ್ಟಡಿ ಮಾಡಿದ್ರೂ ಕೂಡ ಅವನು ಓದಿದ್ದು ಕ್ವಾಲಿಟಿ ಸ್ಟಡಿಯಾಗಿ ಇರ್ಲೇ ಇಲ್ಲ. ಸೆಕೆಂಡ್ ಫ್ರೆಂಡ್ಗೆ ಏನ್ ಗೊತ್ತಾಯ್ತಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕನೇ ಅವನಿಂದ ಚೆನ್ನಾಗಿ ಓದಕ್ಕಾಗುತ್ತೆ. ಅದರಿಂದ ಆ ಟೈಮನ್ನ ಯೂಸ್ ಮಾಡ್ಕೊಂಡ. ಆದ್ರೆ ಓದುವಾಗ ಫುಲ್ ಫೋಕಸ್ ಓದೋದ್ರಲ್ಲಿ ಮಾತ್ರ ಅವನು ಇಡ್ತಾ ಇದ್ದ. ಎಲ್ಲ ಡಿಸ್ಟ್ರಾಕ್ಷನ್ ಅನ್ನ ತಳ್ಳಿಟ್ಟ. ಅವನು ಇನ್ ಬಿಟ್ವೀನ್ ಅಲ್ಲಿ ಬ್ರೇಕ್ಸ್ ಅನ್ನ ಕೂಡ ತಗೊಂಡ. ಯಾಕಂದ್ರೆ ಫೋಕಸ್ ಡಿಸ್ಟ್ರಾಕ್ಷನ್ ಆದ್ರೆ ಒಂದ್ ವೇಳೆ ಅವನ ಫೋಕಸ್ ಡಿಸ್ಟ್ರಾಕ್ಟ್ ಆದ್ರೆ ಹೊರಗಡೆ ಹೋಗಿ ಒಂದ್ ವಾಕ್ ಮಾಡಿ ಬರ್ತಾನೆ. ಇದರಿಂದ ಅವನು ಫ್ರೆಶ್ ಆಗಿ ಫೀಲ್ ಆಗ್ತಾನೆ. ಇದರಿಂದ ಅವನು ಕಮ್ಮಿಯಾಗಿ ಓದಿದ್ರು ಕೂಡ ಬೇರೆಯವ್ರಕ್ಕಿಂತ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದ. ಇದರಿಂದ ಯಾವುದೇ ವರ್ಕ್ ಮಾಡಿದ್ರು ಕೂಡ ಆ ವರ್ಕ್ ಅಲ್ಲಿರೋ 20% ಅನ್ನ ಕಂಡುಹಿಡಿರಿ. ಇದರಿಂದ ಕಮ್ಮಿ ಟೈಮ್ ಅಲ್ಲಿ ಡಬಲ್ ರಿಸಲ್ಟ್ ಅನ್ನ ನೀವು ಕೊಡ್ಬೋದು. ಮತ್ತೆ ರಿಮೈನಿಂಗ್ ಟೈಮ್ ಅನ್ನ ಅದರ್ ಇಂಪಾರ್ಟೆಂಟ್ ಕೆಲಸಕ್ಕೆ ನೀವು ಕೊಡ್ಬೋದು. ಇದೆಲ್ಲವನ್ನ 80-20 ಪ್ರಿನ್ಸಿಪಲ್ ಬೈ ರಿಚರ್ಡ್ ಕಾಚ್ ಈ ಬುಕ್ ಇಂದ ಓದಿ ಹೇಳಿದ್ದೀನಿ. ಈ ಬುಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ತಗೋಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆಲ್ಮೋಸ್ಟ್ ಎವ್ರಿಥಿಂಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.